ಮಾವಿನ ಹಣ್ಣು ಕೊಡು, ಮಾವಿನ ಹಣ್ಣು. ಓಹೋ, ಸರಿಯಾದ ಐಟಮ್ಮು. ಏನು ಬೆಳಗ್ಗೆ ಹಿಂಗಾದ್ರೆ ಆಗ್ತಕತೆ ನೋಡ್ರಿ, ಸ್ಟಾರ್ಟ್ ಆಗೋದು ಚೆನ್ನಾಗಿ ಅದು ಕಳ ಅಂತಾರೆ ಅವರು ಅಂಗಡಿಯವರು. ರೊಟ್ಟೆಗಳು ನಗಿತವೆ ಎಳ್ದು ಯಾಕತ್ತೀನಿ. ಅಂಗಡಿಯವ್ರಿಗೆ ತೋರಿಸಿದ್ರೆ ಚೆನ್ನಾಗಿದೆ ಅಂತಾರೆ, ನೆರೆಯಾಗಿ ನೋಡೇವಲ್ರು ಅವರು. ದಿನ ಯಾರು ಏಳು ಮಾತು ಕೇಳೋರು, ಅವ್ರನ್ನೇ ಇದು ಮಾಡ್ತಾರೆ, ಅಷ್ಟು ಮಾಡ್ತಾರೆ ಅವ್ರ ಮಾತನ್ನು. ನೀಟಾಗಿ ನೋಡೋಣ, ಆ ಕೆಲಸ ಈ ಕೆಲಸ ಯಾವ್ಯಾವ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಮಿಷಿನ್ ಇಟ್ಕೊಂಡು ನೀಟಾಗಿ ಆ ಮಿಷಿನ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕಳ್ಸೋಣೇನಲ್ರು. ಏನು ನೋಡಿ ಒಪ್ಪಳಗಳೇ ಬಂದ್ಬಿಟ್ಟಾವೆ, ಎಳ್ದು ಎಲ್ಲ ಇದಂತ. ಸುಮ್ಮನೆ ಇದೋಗದೆ ಅದೋಗದೆ ಅಂತ ನೀಟಾಗಿ ನೋಡಿ ಹಾಕೊಡೋಂತ ತಡಿ ರೆಡಿ ಮಾಡೋದು ರೈತ ಬಂದವನಲ್ರು ಅವ್ರೇನು ನೋಡು. ಆದರೆ ಏನಪ್ಪ ಮಾಡೋದು, ಇಟ್ಕೊಂಡಿನ ರೊಟ್ಟೆಗಳು ನಡೀತಾ ಇವು. ಸಾಕಾಗೋಯ್ತು ಹೊತ್ತಿಗೆ. ಎಷ್ಟು ಕೆಲಸ ಮಾಡೋಣ ಇವತ್ತು ನಾನು ಇದ್ದಾಗ. ಎಷ್ಟು ಗಂಟೆ? ಹಾಂ, ಎರಡು ದಿನ ಬೋದೋದು, ಕೆಲಸ ಮಾಡ್ಸೋಕ್ಕಾಗಿಲ್ಲ. ನೋಡಿ ಎಲ್ಲ ಒಪ್ಪಳೆ ಬಂದ್ಬಿಟ್ಟವೆ. ಚೌಕಿ ಎತ್ಕೊಂಡು ಹೊಡಿಯುತ್ತೆ, ಚೌಕಿ ಎತ್ಕೊಂಡಿದ್ದೀನಿ ಹೀಗೆ ಮೇಲಕ್ಕೆ. ಪೆಟ್ರೋಲ್ ಪಂಪ್ ಮಾಡುವಂತ ಮಾಡಿದ್ದೀವಿ. ಇನ್ನು ಯಾಕಪ್ಪ ಸ್ಟಾರ್ಟ್ ಆಗಲ್ತು ನೋಡು. ನೋಡಿ ಅಷ್ಟೇ ತೋರು ಅಲ್ಲ ಬೇಡ ಅಂತ ಹೋದರೆ ಗುಂಡಿಗೆ ತಗೊಂಡು ಕೆಚ್ಚಿ ಬಿಸಾಕೊಂಡು ಸುದ್ದಿ ಏನು ಮಾಡೋದು ಅದಾಗೆ. ಅವತ್ತು ಹಂಗೆ ಮಾಡಿದ್ಕೆ ಹೋಗಿದ್ದೀನಿ, ಓದಾಡಿಗೆ ಅಲ್ಲಿ ಸ್ಟಾರ್ಟ್ ಆಗೋಯ್ತು ಚಕ್ಕಂತ. ಏನು ಪ್ರಾಬ್ಲಮ್ ಅಂತ ಅವತ್ತು ನೋಡ್ರೆ ನೆನ್ನೆ ಸಂಧೆ ಗಂಟೆ ಹೊಡೆದಿದ್ದು ನೆನ್ನೆ ಜಗ್ಲಿಲ್ಲ, ಅವ್ರು ಚೆನ್ನಾಗಿ ಓಡೋದೆ. ತಂದು ಮಾಡಿಬಿಟ್ಟು ಹಿಂಗಾಗೋದ್ರೆ ಇನ್ನೇನು ಮಾಡೋದು. ಆಯ್ತದೆ, ಥಂಡಿ ಆದಂಗೆ ಆಗೋದು. ಚೌಕಿ ಸ್ಟೇಟ್ಗೆ ಹಾಕೋ ಹೋಯ್ತಲ್ಲ. ಯಾಕೆ ಎತ್ಕೊಂಡಂಗೆ ಈ ಮೋಟ್ರ್ ಕೆಟ್ಟಾಗ ಇದ್ರಲ್ಲಿ ಶೂ ಹಾಕೋದೇ ಮರ್ತ್ಬಿಟ್ಟಿದ್ದೀವಿ.
ಏನು ಸಾರು ಇದು? ಸೊಪ್ಪು. ಹಾಕಿ ಮಸೊಪ್ಪು ಊಟ ಮಾಡೋಣ. ಸಾಕು ಸಾಕು. ನೆನ್ಸಿಗೆ ಏನು ತಂದಿದ್ದಿ? ಮಾವನಣ್ಣು. ಮಾವನಣ್ಣು ಕೊಡು ಮಾವನಣ್ಣ. ಓಹೋ ಸರಿಯಾದ ಐಟಮ್ಮು.